ಇನ್ನು ಒಳ ಮೀಸಲಾತಿಗಾಗಿ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯವನ್ನ ಆರಂಭ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಈ ಸರ್ವೆ ಬಗ್ಗೆ ಸಾಕಷ್ಟು ಗೊಂದಲಗಳು ಇತ್ತು. ಇದನ್ನ ಯಾವಾಗ ಜಾರಿಗೊಳಿಸ್ತಾರೆ ಅಂತ ಹೇಳಿ, ಈ ಹಿಂದೆ ಆಗಿರುವಂತಹ ಸರ್ವೆ ಇದೆಯಲ್ಲ, ಅದನ್ನ ಯಾವಾಗ ಇವರು ಪ್ರಕಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಬೇರೆ ರಾಜಕೀಯ ಪಕ್ಷಗಳು ಕೂಡ ಇದನ್ನೇ ಕಾಯ್ತಾ ಇದ್ರು. ಅವೈಜ್ಞಾನಿಕವಾಗಿ ಆಗಿದೆ ಆ ಸರ್ವೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಸ್ಪೆಷಲಿ ಈ ಸರ್ವೆ ವಿಚಾರವಾಗಿ ಪ್ರಬಲ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೈಕಮಾಂಡ್ ನಾಯಕರು ಇದಕ್ಕೆ ಬೆಂಬಲ ಸೂಚಿಸುವಂತೆ ಹೇಳಿದ್ರು ಕೂಡ ಬೆಂಬಲ ಸೂಚಿಸುವಂತಹ ನಿಟ್ಟಿನಲ್ಲಿ ಪ್ರಬಲ ಸಮುದಾಯದ ನಾಯಕರು ಇರಲಿಲ್ಲ. ಸೊ ಇದೆಲ್ಲ ಬೆಳವಣಿಗೆ ಆದ ನಂತರ ಒಳ ಮೀಸಲಾತಿ ಕುರಿತಂತೆ ಮತ್ತೊಮ್ಮೆ ಸರ್ವೆ ಕಾರ್ಯ ಇವತ್ತಿಂದ ಆರಂಭವಾಗಿ 17ರವರೆಗೆ ಮನೆ ಮನೆ ಸರ್ವೆ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಐತಿಹಾಸಿಕ ಹೆಜ್ಜೆಯನ್ನಿರಿಸಿದ್ದಾರೆ. ಮೇ 19ರಿಂದ ಮೇ 23ರವರೆಗೆ ಆನ್ಲೈನ್ ಸಮೀಕ್ಷೆಯನ್ನ ಮಾಡ್ತಾರೆ. 101 ಜನ ಇದರಲ್ಲಿ ಭಾಗಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಈ ಸಮೀಕ್ಷೆ ಏನಿದೆ, ಇದಕ್ಕೆ ಸುಮಾರು 100 ಕೋಟಿ ರೂಪಾಯಿ ಖರ್ಚಾಗುತ್ತೆ. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಸಮೀಕ್ಷೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ವಿಚಾರ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಪ್ರಸ್ತಾಪ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.